ಸೊ ಮೋಷನ್ ಪೋಸ್ಟರ್ ನೋಡಿದ್ರಿ, ಹೇಗೆ ಅನ್ನಿಸ್ತು? ಐ ಡೋಂಟ್ ನೋ ನಿಮ್ಮದು ಒಪಿನಿಯನ್ ಹೇಗಿದೆ ಅಂತ ಅಂದ್ಬಿಟ್ಟು. ಬಟ್ ಇಟ್ ವಾಸ್ ನಾಟ್ ಎ ಈಸಿ ಜರ್ನಿ ಟು ಸ್ಟಾರ್ಟ್ ದಿಸ್ ಮೂವಿ ಆ್ಯಂಡ್ ಟು ಕಂಪ್ಲೀಟ್. ನಾವು ರಿಲೀಸ್ ಮಾಡೋಕ್ಕೆ ಇಟ್ಸ್ ನಾಟ್ ಎ ಈಸಿ ಜರ್ನಿ. ಅಂದ್ಕೊಂಡಷ್ಟು ಈಸಿ ಇಲ್ಲ. ಕನ್ನಡ ಇಂಡಸ್ಟ್ರಿ ನೋಡ್ತಾ ಇರೋ ಹಾಗೆ ನೋಡಿ, ಇಂಡಸ್ಟ್ರಿ ಈಸ್ ಆಲ್ಸೋ ಎಲ್ಲ ಕಡೆಯಿಂದ ಡೌನ್ ಆಗ್ತಾನೆ ಇದೆ. ಕನ್ನಡ ಇಂಡಸ್ಟ್ರಿ, ಬೇರೆ ಇಂಡಸ್ಟ್ರಿ ಎಲ್ಲ ಬೆಳೀತಾ ಇದೆ, ಕನ್ನಡ ಇಂಡಸ್ಟ್ರಿ ಡೌನ್ ಆಗ್ತಾ ಇದೆ. ಸೊ ಹಾಗೆಯೇ ಕನ್ನಡ ಮೂವಿ ರಿಲೀಸ್ ಮಾಡೋಣ ಅಂತ ನಾವು ಲಾಸ್ಟ್ ಇಯರು ಅಂದ್ಕೊಂಡ್ವಿ. ಬಟ್ ಥಿಯೇಟ್ರಿಕಲ್ ಸಪೋರ್ಟ್ ಸಿಕ್ಕಲ್ಲ ನಿಮಗಿಲ್ಲಿ. ಆಮೇಲೆ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಲ್ಲ. ತಮಿಳು, ತೆಲುಗು, ಹಿಂದಿ, ಬಾಲಿವುಡ್ ಇಂಡಸ್ಟ್ರಿಗೆಲ್ಲ ಥಿಯೇಟ್ರ್ ಸಿಕ್ಬಿಡುತ್ತೆ. ಆ್ಯಸ್ ಎ ಪ್ರೊಡ್ಯೂಸರ್ ಇಟ್ಸ್ ನಾಟ್ ಈಸಿ ಟು ಮೇಕ್ ದ ಮೂವಿ. ಮೇಕಿಂಗ್ ಮೂವಿ ಈಸ್ ಒನ್ ಪಾರ್ಟ್, ಬಟ್ ರಿಲೀಸಿಂಗ್ ಅಗೇನ್ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್ ಐ ಫೀಲ್. ಸೊ ಅದನ್ನು ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಹಾಗಾಗಿ ಏನಾಯಿತು, ನಮಗೆ ಹಿಂದಿಯಲ್ಲಿ ಮಾಡಿದ್ರೂ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ವಿ ವೆಂಟ್ ಟು ಡೂ ದ ಹಿಂದಿ ಡಬ್ಬಿಂಗ್. ಸೊ ಹಿಂದಿಯವ್ರ ಜೊತೆ ನಮ್ಮದು ಬಾಲಿವುಡಲ್ಲಿ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ಸಪೋರ್ಟು, ಆಮೇಲೆ ಅವ್ರ ಜೊತೆ ಟೈಅಪ್ಗೂ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಮೂವಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ಸ್ ಇದೆ. ಕರ್ಮ ಬ್ರೋಸ್ ಪ್ರೊಡಕ್ಷನಿಂದ ಅವರು ಸ್ವಲ್ಪ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ದೆನ್ ವಿ ಥಾಟ್ ಹಿಂದಿನೂ ಡಬ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ರೀಚ್ ಔಟ್ ಆಗುತ್ತೆ, ಅಲ್ಲೂ ಕೂಡ ರೀಚ್ ಔಟ್ ಆಗುತ್ತೆ ನಮ್ಮದು ಕನ್ನಡ. ಯಾಕಂದರೆ ಈಗೆಲ್ಲ ಸೌತ್ ಇಂಡಿಯನ್ ಮೂವಿ, ಕನ್ನಡ ಮೂವಿಗೆ KGF ಆಗಲಿ, ತುಂಬ ಕನ್ನಡ ಮೂವೀಸ್ ಬಂದಾದಮೇಲೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ಆಮೇಲೆ ಕ್ರಿಯೇಟಿವಿಟಿ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ ಬಾಲಿವುಡಲ್ಲಿ. ಸೊ ಅದೇ ಒಂದು ಕಾರಣದಿಂದ ನಾವು ಬಾಲಿವುಡ್ ಹಿಂದಿನೂ ಡಬ್ ಮಾಡಿದ್ದಾಯಿತು. ಬಟ್ ಮೀಡಿಯಾದವರು ಆ್ಯಕ್ಚುಲಿ ಐ ಥಿಂಕ್ ಲೈಕ್ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಗೆ, ಬೆಳೆಸ್ಬೇಕಾಗತ್ತೆ. ಇಲ್ಲಾಂದರೆ ಡೆಡ್ ಆಗಿಬಿಡುತ್ತೆ, ಕನ್ನಡ ಇಂಡಸ್ಟ್ರಿ ಉಳಿಯಲ್ಲ. ಸೊ ಹೀಗೆ ನೀವು ನೋಡಿ, ಕನ್ನಡ ಬೋರ್ಡ್ ಅನ್ನೋದು ಇರಲಿಲ್ಲ ಮುಂಚೆ, ಎಲ್ಲ ಇಂಗ್ಲೀಷ್ ಬೋರ್ಡ್ ಆಗ್ತಾಯಿದ್ರು. ಬಟ್ ಏನು ಮಾಡಿದ್ರು, ಕನ್ನಡ ಬೋರ್ಡ್ ಕಂಪಲ್ಸರಿ 50% ಹಾಕ್ಬೇಕು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ರೂಲ್ಸ್ ಮಾಡಿದ್ಮೇಲೆ ಎಲ್ಲ ಚೇಂಜ್ ಮಾಡಿದ್ರು. ಆವಾಗಿಂದ ಏನಾಯಿತು, ಸ್ವಲ್ಪ ಕನ್ನಡ ಅನ್ನೋದು ಉಳ್ಕೊಳ್ತಿಲ್ಲ. ಈಗಲೂ ಇಂಡಸ್ಟ್ರೀಲಿ ಅಂದರೆ ಪ್ರಾಬ್ಲಿ ಗೌರ್ಮೆಂಟ್ ಶುಡ್ ಟೇಕ್ ಎನ್ ಇನಿಷಿಯೇಟಿವ್. ಇಂಡಸ್ಟ್ರಿನ ಉಳಿಸ್ಬೇಕು ಅಂದರೆ ಏನಾದರೂ ಒಂದು ರಿಸರ್ವ್, ಸೊ ದಟ್ ಚೆನ್ನಾಗಿ ಅಂದರೆ ಕನ್ನಡ ಮೂವಿ ಬರ್ತಾ ಇದೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು, ಇಲ್ಲಾಂದರೆ ಪ್ರೈಮ್ ಟೈಮ್ ಶೋಸ್ ಅಲೋಕೇಟ್ ಮಾಡೋದು, ಅದೇನಾದರೂ ಮಾಡಬೇಕಿಲ್ಲ ಅಂತಂದರೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ವಿಲ್ ಡೈ. ಮೀಡಿಯಾ ಶುಡ್ ಟೇಕ್ ದಿ ಸ್ಟ್ಯಾಂಡ್ ಆ್ಯಂಡ್ ಐ ಥಿಂಕ್ ಸ್ವಲ್ಪ ಸಪೋರ್ಟ್ ಮಾಡಿ ಚೆನ್ನಾಗಿ ಬರ್ಸಿ ಎಲ್ಲ ಕಡೆನೂ. ನೀವು ಮಾಡೋದ್ರಿಂದನೇ ಉಳ್ಸೋಕ್ಕಾಗೋದು, ಇಲ್ಲಾಂದರೆ ಯಾರು ಮಾಡೋಕ್ಕಾಗಲ್ಲ. ಇದು ದಟ್ಸ್ ವಾಟ್ ಐ ಕ್ಯಾನ್ ಸೇ. ಸೊ ಇಟ್ ವಾಸ್ ನಾಟ್ ಈಸಿ ಜರ್ನಿ, ಬಟ್ ಯಾ ವಿ ಡಿಡ್ ಇಟ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು. ಸೊ ನಾನು ಇನ್ನೊಂದು ವಿಷಯ ಏನಕ್ಕೆ ಮತ್ತೆ ಮೈಕ್ ತೊಗೊಂಡೆ ಅಂದರೆ, ಸೊ ಮಂಜು ಬಂದು ಈಸ್ ಅ ದಿಲ್ದಾರ್ ಪ್ರೊಡ್ಯೂಸರು, ಟು ಬಿ ವೆರಿ ಆನೆಸ್ಟ್. ಎಷ್ಟು ಚೆನ್ನಾಗಿ UK ಇರ್ಬೋದು, ಅವರೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಎಲ್ಲರೂ ಬಂದಿರೋರು, ಮುರಳಿ ಮಾಸ್ಟರ್ ಇರ್ಬೋದು, ಮನೋಹರ್ ಜೋಶಿ ಅವರು ಇರ್ಬೋದು, ನಮ್ಮ ಗುರು ಇರ್ಬೋದು, ನಮ್ಮ ಹೀರೋಯಿನ್ ಇರ್ಬೋದು. ಫ್ಯಾಮಿಲಿ ಥರ ನೋಡಿಕೊಂಡ್ರು. ಲಂಡನ್ನಲ್ಲಿ ಒಂದು 21 ದಿನ ಶೂಟ್ ಮಾಡಿದ್ವಾ ಸರ್? 21 ದಿನ ಇವ್ರು ಬಂದಿದ್ದರು. ಇವರು ಸೆಕೆಂಡ್ ಹನಿಮೂನ್ ಥರನೇ ಆಯಿತು ಬಿಡಿ ಅವ್ರಿಗೆ. ಹೀರೋ ವೈಫ್ನ ಕರ್ಕೊಂಡ್ಬಂದಿದ್ರು. ಫಸ್ಟು ವೈಫ್ನ ಕರ್ಕೊಂಡ್ಬಂದಿದ್ರು, ಸೆಕೆಂಡ್ ಹನಿಮೂನ್ ಅಂದ್ರೆ ಓಕೆ. ಸೆಕೆಂಡ್ ಹನಿಮೂನ್ ಮಾಡೋದು ಅಂತ ವೈಫ್ ಡಿಲೇ ಮಾಡ್ಬಿಟ್ರು. ಹೇಳಿದ್ನಲ್ಲ. ಸೊ ಇಟ್ ವಾಸ್ ಸೋ ಫನಿ. ತುಂಬ ಚೆನ್ನಾಗಿತ್ತು. ಲಂಡನ್ನಲ್ಲಿ ಒಂಥರ ನಮ್ಗಳಿಗೆಲ್ಲ ಒಂದು ಪಿಕ್ನಿಕ್ ಥರ ಇತ್ತು. ಶೂಟಿಂಗ್ ಆಗಿದ್ದೆ ಮುರಳಿ ಮಾಸ್ಟರ್ ಕೇಳಬೇಕು ನೀವು. ಬೆಳಗಿನ ಜಾವನ ಎದ್ದೇಳೋದು, 5 ಗಂಟೆಗೆ ಹೋಗೋದು, ಶೂಟ್ ಮಾಡೋದು. ಆಮೇಲೆ ನೀವು ರಾಜುನ ಬರೀ ರಾಜು 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 ಅಂತ ನೋಡ್ಬಿಟ್ಟು ಅವ್ನು ಕುಣಿಸ್ಬೇಕು ಬೇರೆ ಅಲ್ವಾ ಪಾಪ. ಮುರಳಿ ಮಾಸ್ಟ್ರು ಅವನು ಕುಣಿಸೋ ಅಷ್ಟೊತ್ತಿಗೆ ನಮಗೆ ಗೊತ್ತಾಯಿತು ಪಾಪ ಚೆನ್ನಾಗಿ ಕುಣಿದಿದ್ದಾನೆ. ಈಸ್ ಮೈ ವೆರಿ ಡಿಯರ್ ಫ್ರೆಂಡು. ಸೊ ಇನ್ನೊಂದೇನಕ್ಕೆ ಹೇಳ್ತೀನಿ ಅಂತಂದರೆ, ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಮ್ಮ ಹಾನರಬಲ್ ಚೀಫ್ ಮಿನಿಸ್ಟರ್ ಸ್ಪೆಷಲ್ ಆಫೀಸರು ವೆಂಕಟೇಶ್ ಸರು ಅವರು ಅಷ್ಟೇ, ಯಾವಾಗ ಮಾಡ್ತೀವಿ ರಿಲೀಸು, ಬೇಗ ಮಾಡೋ, ತುಂಬ ಚೆನ್ನಾಗಿದೆ ಅಂತ ಸಿನಿಮಾ ಕೇಳ್ಪಟ್ಟಿದ್ದೀನಿ, ನೋಡಿರೋರ ಕೈಲಿ ಮಾಡು ಅಂತ. ಸೊ ಹಿಯರ್ ವಿ ಆರ್. ಸೊ ವಿ ಆರ್ ಡೂಯಿಂಗ್ ಇಟ್. ಸೊ 27th ಡಿಸೆಂಬರ್. ಮಂಜು ಹೇಳ್ದಂಗೆ ದಯವಿಟ್ಟು ಮೀಡಿಯಾದವರು ಪ್ಲೀಸ್ ಸಪೋರ್ಟ್ ಮಾಡಿ, ಆ್ಯಂಡ್ ಜೆನ್ಯೂನಾಗಿ ಸಪೋರ್ಟ್ ಮಾಡಿ ಅಷ್ಟೇ. ನಿಮ್ಗೇನು ಅನಿಸುತ್ತೆ ಆ ರೀತಿ ಸಿನಿಮಾ ನೋಡಿಬಿಟ್ಟು ಐ ಆಮ್ ಪ್ರಿಟಿ ಶ್ಯೂರ್ ನೀವೆಲ್ಲ ಲೈಕ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ಇಲ್ಲ ಹೀರೋಯಿನ್ನ ಕರಿಬೋದಾ? ಹೌದು ಸರ್, ಹೌದು. ಎರಡು ಹೌದು. ಅದು ಬಂದಿದ್ದಾರೆ ಅವರು, ಹಿಂದಿ ಡಿಸ್ಟ್ರಿಬ್ಯೂಟರ್ಸು ಈಸ್ ದೇರ್ ಆ್ಯಕ್ಚುಲಿ, ಅವರು ಬಂದಿದ್ದಾರೆ. ಸೊ ಆ್ಯಕ್ಚುಲಿ ಈ ಹೇಳ್ಬೇಕಂತಂದರೆ ಈ ಮೋಷನ್ ಪೋಸ್ಟರ್ ಇರ್ಬೋದು, ಆಮೇಲೆ ಹಿಂದಿ ಇದು ನಾವು ಡಬ್ ಮಾಡಿಸಿದ್ದೀವಿ. ಇಟ್ಸ್ ಲೈಕ್ ವಿ ಹ್ಯಾವ್ ಸ್ಪೆಂಟ್ ಮನಿ ಆ್ಯಂಡ್ ಡಬ್. ಸೊ ನಾವು ಹಂಗೆ ಸುಮ್ಮನೆ ಡಬ್ಬಿಂಗ್ ಅಂತ ಕೊಟ್ಟಿಲ್ಲ. ಡಬ್ಬಿಂಗ್ ಅಂತಂದರೆ ಇಟ್ಸ್ ಅ ಪ್ರಾಪರ್ ಹಿಂದಿ ಸಿನಿಮಾ ಥರ.
ಸೊ ಅದನ್ನೆಲ್ಲ ಇನಿಷಿಯೇಟಿವ್ ತೊಗೊಂಡಿದ್ದು ನನಗಿಂತ ಹೆಚ್ಚಾಗಿ ನಮ್ಮ ಮಂಜು. ಸೊ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ಏನಂದರೆ ಒಂದು ನಾವು ಇದೇ ಹಿಂಗೆ ಹೇಳ್ತೀನಿ ಅಂತಲ್ಲ, ಇದೇ ಕಾಸನ್ನ ನಾವು ರಿಯಲ್ ಎಸ್ಟೇಟ್ಗೆ ಹಾಕಿದರೆ ಡಬಲ್ ಆಗಿರ್ತಿತ್ತು, ತ್ರಿಬಲ್ ಆಗಿರ್ತಿತ್ತು. ಕರೆಕ್ಟಾ? ಸೊ ನಾವು ಸಿನಿಮಾಗೆ ಹಾಕಿದ್ದೀವಿ. ಸೊ ಈ ಸಿನಿಮಾಯಿಂದ ನಾವೇನು ಹಾಕಿದ್ದೀವಿ ಅದು ನಮಗೆ ವಾಪಸ್ ಬರಲಿ. ಸೊ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಣ, ಹಾಗೆ ಮಾಡ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.